ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಮೇಲೆ ಸೀತಾಲಕ್ಷ್ಮಿ ಕಣ್ಣು ಹಾಕಿದ್ದಾಳೆ. ರಾಮಾಚಾರಿಯನ್ನೇ ಮದುವೆಯಾಗಬೇಕು ಅಂತ ಸೀತಾಲಕ್ಷ್ಮಿ ಹಠ ಹಿಡ್ದಿದ್ದಾಳೆ. ಮಗಳು ಹೇಳಿದ್ದಕ್ಕೆಲ್ಲ ಕುಣಿಯುವ ತಂದೆ ಜಯಸಿಂಹ ರಾಮಾಚಾರಿ ಸೀತಾಲಕ್ಷ್ಮಿಯ ಮದುವೆ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಸೀತಾಲಕ್ಷ್ಮಿ ಚಾರುಲತಾ ಮುಖಾಮುಖಿಯಾಗಿದ್ದಾರೆ. ಚಾರುಲತಾಗೆ ಸೀತಾಲಕ್ಷ್ಮಿ ಅಪರಿಚಿತೆ ಅಲ್ಲ. ಸೀತಾಲಕ್ಷ್ಮಿಗೆ ಚಾರುಲತಾ ಚೆನ್ನಾಗೇ ಗೊತ್ತು. ಚಾರುಲತಾ ಮೇಲೆ ಸೀತಾಲಕ್ಷ್ಮಿಗೆ ಹೊಟ್ಟೆ ಕಿಚ್ಚಿನ ದ್ವೇಷದ ಹಿಸ್ಟ್ರಿ ಇದೆ. ಹೇಳಿಕೊಳ್ಳಕ್ಕೆ ಸೀತಾಲಕ್ಷ್ಮಿ ಮದುವೆಯ ವಯಸ್ಸಿಗೆ ಬಂದಿರುವ ಹುಡುಗಿ. ಆದರೆ ಆಕೆಗೆ ಸ್ವಲ್ಪವೂ ಜವಾಬ್ದಾರಿ ಇಲ್ಲ, ಮಾನವೀಯತೆಯೂ ಇಲ್ಲ. ಸ್ಪೀಡಾಗಿ ಕಾರು ಚಲಾಯಿಸಿಕೊಂಡು ಬರುತ್ತಿದ್ಲು. ಇನ್ನೇನು ವಯಸ್ಸಾದ ಅಜ್ಜಿಗೆ ಸೀತಾಲಕ್ಷ್ಮಿ ಕಾರು ಗುದ್ದಬೇಕಿತ್ತು. ಅಷ್ಟರಲ್ಲಿ ಅಜ್ಜಿಯನ್ನು ಬಚಾವ್ ಮಾಡಿದ್ದು ಚಾರುಲತಾ. ಕಾರಿನ ಡ್ರೈವರ್ಗೆ ಬೈಲು ಅಂತ ಚಾರುಲತಾ ಮುಂದಾಗ್ತಾಳೆ. ಆಗ ಕಾರು ಚಲಾಯಿಸುತ್ತಿದ್ದು ಸೀತಾಲಕ್ಷ್ಮಿ ಅಂತ ಗೊತ್ತಾದ ಮೇಲೆ ಚಾರುಲತಾಗೆ ಶಾಕ್ ಆಗುತ್ತದೆ. ಒಂದೇ ಕಾಲೇಜಿನಲ್ಲಿ ಓದಿದವರು ಚಾರುಲತಾ ಮತ್ತು ಸೀತಾಲಕ್ಷ್ಮಿ. ಚಾರುಲತಾ ಹೇಳಿ ಕೇಳಿ ಉದ್ಯಮಿ ಜಯಶಂಕರ್ ಮಗಳು ಅಂದಮೇಲೆ ಕಾಲೇಜಿನಲ್ಲೂ ಚಾರುಲತಾ ಹವಾ ಕ್ರಿಯೇಟ್ ಮಾಡಿದ್ಲು. ಚಾರುಲತಾ ಹವಾ ಕಂಡು ಹೊಟ್ಟೆ ಕಿಚ್ಚು ಪಡುತ್ತಿದ್ದಳು ಸೀತಾಲಕ್ಷ್ಮಿ. ಕಾಲೇಜಿನಲ್ಲಿ ನಿನ್ನನ್ನು ಸೋಲಿಸೋಕ್ಕೆ ಆಗಲಿಲ್ಲ, ಈಗ ನಿನ್ನನ್ನು ಸೋಲಿಸ್ತೀನಿ ಅಂತ ಚಾರುಲತಾಗೆ ಸೀತಾಲಕ್ಷ್ಮಿ ಸವಾಲು ಹಾಕಿದ್ದಾಳೆ. ಚಾರುಲತಾ ಸೀರೆ ಧರಿಸಿರುವುದನ್ನು ಕಂಡು ನಿನಗೆ ಈ ಗತಿ ಬರುತ್ತೆ ಅಂತ ಅಂದುಕೊಂಡಿರಲಿಲ್ಲ, ಬೀದಿಗೆ ಬಂದಿದ್ಯಾ ಅಂತೆಲ್ಲ ಸೀತಾಲಕ್ಷ್ಮಿ ಕೇವಲಾಗಿ ಮಾತಾಡ್ತಾಳೆ. ಅದಕ್ಕೆ ತಿರುಗೇಟು ಕೊಡುವ ಚಾರುಲತಾ, ಅಪ್ಪನ ಸಪೋರ್ಟ್ನಲ್ಲಿ ಬದುಕುವ ನೀನು ನನ್ನನ್ನು ಹೇಗೆ ಸೋಲಿಸ್ತೀಯಾ, ಹೋಗೆ ಅಂತಾಳೆ. ಚಾರುಲತಾ ಗಂಡನನ್ನು ತಾನು ಲವ್ ಮಾಡ್ತಿರೋದು ಅಂತ ಸೀತಾಲಕ್ಷ್ಮಿ ಗೊತ್ತಾದರೆ, ತನ್ನ ಗಂಡನ ಮೇಲೆ ಸೀತಾಲಕ್ಷ್ಮಿ ಕಣ್ಣು ಹಾಕಿದ್ದಾಳೆ ಅಂತ ಚಾರುಲತಾಗೆ ಗೊತ್ತಾದರೆ ಏನಾಗ್ಬೋದು? ರಾಮಾಚಾರಿ ಸೀತಾಲಕ್ಷ್ಮಿ ಪೂಜೆ ನಿರ್ವಿಘ್ನವಾಗಿ ನಡೆಯಬೇಕು ಅಂತ ಅರ್ಚನೆ ಮಾಡಿ ಅಂತ ದೇವಸ್ಥಾನದಲ್ಲಿ ರಾಮಾಚಾರಿಗೆ ಜಯಸಿಂಹ ಕೇಳಿದ್ದಾನೆ. ಓರ್ವ ಅರ್ಚಕನಾಗಿ ಜಯಸಿಂಹ ಹೇಳಿದ ಕೆಲಸವನ್ನು ರಾಮಾಚಾರಿ ಮಾಡಿದ್ದಾನೆ. ಹಾಗಾದರೆ ರಾಮಾಚಾರಿ ಸೀತಾಲಕ್ಷ್ಮಿ ಮದುವೆ ನಡೆಯೋದು ಪಕ್ಕನಾ?